This program sponsored by SS Gold Work. स्वागत है आपका बी न्यूज नेशन में। मैं हूं आबिद शेख। बीजापुर में अली का रोजा इलाके में ग्रीन रेवोल्यूशन मिशन के तहत वृक्ष अभियान किया गया, जिसमें वृक्ष लगाते हुए सिटीजन फोरम के सहयोग से गार्डन में महानगर पालिका के कमिश्नर हर्षा शेट्टी, बीजापुर विभागीय अरण्य अधिकारी रूपा, मोहल्ले के जिम्मेदार और सिटीजन फोरम के कार्यकर्ता और अध्यक्ष मुन्ना बख्शी मौजूद थे। जो हैं कुछ आईडी और फोटोज की उनको ज़रूरत है, उन्हें वो प्रोवाइड कीजिए, तो ताकि आपके मोहल्ले में जो है नहीं चोरी वगैरह के जो हादसा हो रहे हैं, कुछ भी एक क्राइम हो रहा है, उस पर कंट्रोल करने के लिए हम लोग ವಿಜಯಪುರ ಜಿಲ್ಲೆಯ ಕೋಟಿ ವೃಕ್ಷ ಅಭಿಯಾನದಡಿ ಮಹಾನಗರ ಪಾಲಿಕೆಯಿಂದ ನಿರ್ಮಾಣವಾಗಿರುವಂತಹ ಈ ಒಂದು ಉದ್ಯಾನವನದ ಆವರಣದಲ್ಲಿ ಇವತ್ತಿನ ದಿವಸ ಸಕಾಫ್ ರೋಜಾ ಏರಿಯಾದಲ್ಲಿ ಮತ್ತು ಈ ಆದಿಲ್ಶಾಹಿ ಕಾಲದ ಸುಂದರ ಇಮಾರತುಗಳ ಮಧ್ಯದಲ್ಲಿ ಇರುವಂಥ ಈ ಒಂದು ಏನು ಬರದಾದ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಉದ್ಯಾನವನವನ್ನು ಮಹಾನಗರ ಪಾಲಿಕೆ ವತಿಯಿಂದ ಇದನ್ನು ವಾಕಿಂಗ್ ಟ್ರ್ಯಾಕು, ಕಂಪೌಂಡ್ ವಾಲು, ಮೆಶ್ ವರ್ಕು ಇನ್ನಿತರ ಕಾಮಗಾರಿಗಳನ್ನು ಕೈಗೊಂಡಿದ್ದು, ಇವತ್ತಿನ ದಿವಸ ಸಿಟಿಜನ್ಸ್ ಫೋರಮ್ ಅನ್ನುವಂಥ ಒಂದು NGO ಮುಖಾಂತರ ಇಲ್ಲಿ ಒಂದು ವೃಕ್ಷ ಅಭಿಯಾನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಸಸಿ ನೆಡುವಂಥ ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ನೆರವೇರಿಸಿದ್ದೀವಿ. ಬರೀ ಸಸಿ ನೆಡೋದು ಒಂದೇ ಅಲ್ಲ, ಇಲ್ಲಿ ಸುತ್ತಮುತ್ತಲು ಇರುವಂಥ ಮನೆಗಳ ಮಾಲೀಕರುಗಳಿಗೂ ಕೂಡ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಸುಂದರ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು ಅಂತಂದರೆ ಇವತ್ತೇನು ನಾವು ಸಸಿಗಳನ್ನು ನೆಟ್ಟಿದ್ದೀವಿ, ಅದನ್ನು ಬೆಳೆಸಿ ಅದನ್ನು ಕಾಪಾಡಿಕೊಂಡು ಹೋಗುವಂಥ ಜವಾಬ್ದಾರಿ ಅವ್ರದ್ದಿರ್ತದೆ ಅಂತ ಹೇಳಿ, ವಿಜಯಪುರ ಜಿಲ್ಲೆಯ ಒಂದು ಏನು ಅರಣ್ಯ ಪ್ರದೇಶ ಅತಿ ಕಡಿಮೆ ಮಟ್ಟದಲ್ಲಿ ಹೋಗಿದೆ, ಅದನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ಅವ್ರದ್ದೆಲ್ಲ ಒಂದು ಸಹಕಾರ ಬೇಕು ಅಂತ ಹಲವಾರು ಮಾಧ್ಯಮಗಳ ಮುಖಾಂತರ ನಾವು ಈಗಾಗಲೇ ಕೇಳ್ಕೊಂಡಿದ್ದೀವಿ. ಈ ಮಾಧ್ಯಮದ ಮುಖಾಂತರ ಕೂಡ ನಾವು ಕೇಳ್ತಾ ಇದ್ದೀವಿ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಗ್ರೀನ್ ಕವರ್ ಅಂತ ಏನು ಹೇಳ್ತೇವೆ, ಅದು ಅರಣ್ಯ ಪ್ರದೇಶ ಇರ್ಬೋದು, ಅರಣ್ಯ ಪ್ರದೇಶನ ಹೊರತುಪಡಿಸ್ತಕ್ಕಂಥ ಗ್ರೀನ್ ಕವರ್ ಇರ್ಬೋದು, ಎಲ್ಲ ಸೇರಿ ಒಟ್ಟಿಗೆ 0.17% ಇದೆ. ಸೊ ಆನ್ ಆನ್ ಆ್ಯಾವ್ರೇಜ್ ಅದು 33% ಇರಬೇಕು ನಮ್ಮ ಕಾನೂನು ಪ್ರಕಾರ. ಆ ಗ್ರೀನ್ ಕವರ್ನ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅರಣ್ಯ ಇಲಾಖೆಯವರು ಹಾಗೂ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಹಾಗೂ ವೃಕ್ಷೋತ್ಥಾನದಿಂದ ನಾವು ಒಂದು ಸಸಿ ನೆಡೋ ಕಾರ್ಯಕ್ರಮವನ್ನು ಈ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹಂತವಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ದಿವಸ ನಾವು ಅಲಿಕಾ ರೋಜಾ ಏರಿಯಾದಲ್ಲೂ ಕೂಡ ಒಂದು ಕಾರ್ಪೊರೇಷನ್ ವತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪಾರ್ಕ್ ಮತ್ತು ಕಾಲೋನಿ ಜಾಗದಲ್ಲಿ ನಾವು ಒಂದು ಸಸಿ ನೆಡೋ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿದ್ದೇವೆ. ಸೊ ಒಂದು ಉತ್ತಮವಾದ ಒಂದು ವಾತಾವರಣನ ನಾವು ನಿರ್ಮಾಣ ಮಾಡಬೇಕು ಅಂತಂದರೆ ಒಳ್ಳೆಯ ಒಂದು ಗಿಡಗಳನ್ನು ನೆಟ್ಟು ಆ ಗಿಡಗಳನ್ನು ಒಂದು ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯನ ನಾವು ಮಾಡಬೇಕಾಗ್ತದೆ. ಸೊ ಆ ಕಾರ್ಯನ ನಾವು ಕಾಲೋನಿ ಜನಗಳಿಂದ ನಾವು ಸಹಕಾರನ ಭಾಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಅವರು ನಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿಕೊಂಡು ನಾವು ಇಲ್ಲಿ ಎಲ್ಲ ಸಸಿ ನೆಟ್ಟು ಒಂದು ಕಾರ್ಯಕ್ರಮವನ್ನು ಈ ದಿವಸ ಸಿಟಿಜನ್ ಫೋರಮ್ ಹಾಗೂ ಕಾರ್ಪೊರೇಷನ್ನವರು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಹಾಗೂ ಈ ಅಲಿಕಾ ರೋಜಾ ಪಬ್ಲಿಕ್ಕು ಎಲ್ಲರೂ ಸೇರಿಕೊಂಡು ಒಂದು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮ ಸಕ್ಸಸ್ ಯಾವಾಗ ಆಗುತ್ತೆ ಅಂತಂದರೆ ಆ ಗಿಡಗಳನ್ನು ನಾವು ಬದುಕಿಸಿದಲ್ಲಿ ಈ ಕಾರ್ಯಕ್ರಮ ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಆ ಗಿಡಗಳನ್ನು ಬದುಕಿಸೋಂಥ ಜವಾಬ್ದಾರಿ ನಮ್ಮದು ಆಗಿರುತ್ತೆ ಹಾಗೂ ಕಾಲೋನಿಯವ್ರದ್ದು ಆಗಿರುತ್ತೆ. ಅವರೆಲ್ಲರ ಕಡೆಯಿಂದ ನಾವು ಅವ್ರ ಸಹಕಾರನ ಕೋರಿ ಈ ಕಾರ್ಯಕ್ರಮವನ್ನು ಈ ದಿವಸ ಹಮ್ಮಿಕೊಂಡಿದ್ದೇವೆ. ಎಲ್ರಿಗೂ ಧನ್ಯವಾದಗಳು. आज अलिक रोज़ा के कमेटी के एसोसिएशन से हम लोग ये प्लांटेशन का प्रोग्राम कर रहे हैं। मकसद ये है कि जितना ज़्यादा हम लोग प्लांटेशन ओपन गार्डन में करेंगे उतना हरियाली और अच्छा दिखने का एक मकसद है। और कॉरपोरेशन को भी यही हम लोग रिक्वेस्ट करते हैं कि जितने भी बीजापुर सिटी में ओपन गार्डन्स है उसको प्लांटेशन करवा के हरा भरा करके एक गार्डन को गार्डन का हिसाब से रखें तो अच्छा है,
क्योंकि बहुत सारे गार्डन हम लोग देख रहे हैं, सिटीज़न फोरम के टीम काम कर रही है अभी उस पर। तो बहुत सारे गार्डन ऐसे हैं कि जिसमें सिर्फ नाम के लिए गार्डन है, वहाँ पे कोई पेड़ नहीं है, कोई गार्डन नाम की कोई चीज़ नहीं है। तो हम लोगों ने कॉरपोरेशन कमिश्नर मिस्टर हर्षद शेट्टी को यही रिक्वेस्ट किया है कि उस गार्डन को गार्डन की तरह बना के वहाँ पे जितनी लैंडस्केपिंग वगैरह करवा के उसको कम्युनिटी के लिए एक एंटरटेनमेंट एनवायरनमेंट फ्रेंडली गार्डन बनाने की रिक्वेस्ट की है। और खबरों के लिए देखते रहिए बी न्यूज़ नेशन।